ಆ್ಯಕ್ಷನ್ ಕ್ವೀನ್ಸ್ ಅಂತ ಬಂದಾಗ ಸೊ ನಿಮಗೆ ತುಂಬ ಇಷ್ಟ ಆಗಿದೆ ಸಖತ್ತಾಗಿ ಮಾಡಿದ್ದಾರೆ. ಯಾ ಮಾಲಾಶ್ರೀ ಮ್ಯಾಮ್ ಅಫ್ಕೋರ್ಸ್ ಅವ್ರು ತುಂಬ ಪ್ರೋತ್ಸಾಹ ನಮಗೆ. ಶಿ ಸೋ ಬ್ಯೂಟಿಫುಲ್ ಇವತ್ತು ಕೂಡ. ಬರೀ ಆ್ಯಕ್ಷನ್ ಅಲ್ಲ, ಅವ್ರದ್ದು ಆ್ಯಕ್ಟಿಂಗ್ ಆಗಲಿ ಅವ್ರು ತುಂಬ ನನಗೆ ಇಷ್ಟ. ಅವ್ರು ಸಿಗ್ತಾರೆ, ಅವ್ರು ಯಾವಾಗ ಸಿಕ್ಕಿದಾಗ ನಾನು ಮ್ಯಾಮ್ ನೀವು ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ. ಆಮೇಲೆ ವಿಜಯಶಾಂತಿ ಮ್ಯಾಮ್ ಅಲ್ಲಿ ವಿಜಯಶಾಂತಿ ಮ್ಯಾಮ್ಗೆ ತುಂಬ ಫ್ಯಾನ್ ನಾನು. ಅವ್ರದ್ದು ಪೊಲೀಸ್ ಪಾತ್ರ ಎಲ್ಲ ಅದ್ಭುತವಾಗಿ ಮಾಡ್ತಿದ್ರು. ಆ್ಯಂಡ್ ಬೆಂಗಾಲಲ್ಲಿ ಇರಬೇಕಿದ್ರು ಅವ್ರದ್ದೆಲ್ಲ ಮೂವೀಸ್ ನೋಡ್ತಿದ್ರಾ? ಯಾ ಅವ್ರದ್ದೆಲ್ಲ ಹಿಂದಿ ಡಬ್ ಆಗ್ತಿತ್ತಲ್ಲ, ಅದೆಲ್ಲ ನೋಡಿದ್ದೀನಿ. ಆ್ಯಂಡ್ ಕೆಲವರು ತೆಲುಗು ಮೂವೀಸು ತುಂಬ ಫೇಮಸ್ ಆಗಿತ್ತು ಅವ್ರದ್ದು ಅವಾಗ. ಸೊ ಅವರಿಬ್ಬರು ತುಂಬ ಇಷ್ಟ. ಬಾಂಬೆನಲ್ಲಿ ರಾಣಿ ಅವ್ರು ಮಾಡ್ತಿದ್ದಾರೆ ಅಲ್ವಾ, ಅವ್ರದ್ದು ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಮರ್ದಾನಿ ಸೀರೀಸ್ ಎಲ್ಲ ಪುಡಿ ಸೀರೀಸ್ ನೋಡಿದ್ದೀನಿ. ಆಮೇಲೆ ಶೆಫಾಲಿ ಶಾ ಮ್ಯಾಮ್ ಅವ್ರು ಡೆಲ್ಲಿ ಕ್ರೈಮಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಸೊ ತುಂಬ ಜನ OTTಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ದ ವೇ ದೇ ಆರ್ ಪ್ರೆಸೆಂಟಿಂಗ್ ಅದು ತುಂಬ ರಾ ಆಗಿ ಮಾಡಿದ್ದಾರೆ. ಸೊ ಅದು ತುಂಬ ಆಸೆ ಇದೆ ನನಗೆ, ಆ ಥರ ರಾ ಕ್ಯಾರೆಕ್ಟರ್ಸ್ ಮಾಡಬೇಕು, ಲೈಕ್ ಕಂಪ್ಲೀಟ್ಲಿ ಮೇಕಪ್ ಇಲ್ಲದೆ ಕಂಪ್ಲೀಟ್ಲಿ ರಾ ಆಗಿ. ಸೊ ಆಮೇಲೆ ಇಂಗ್ಲೀಷಲ್ಲಿ ಆ್ಯಂಜಲಿನಾ ಜೋಲಿ ಅವರು ಇದ್ದಾರೆ, ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರಿಯಾಂಕಾ ಚೋಪ್ರಾ ಅವರು. ಸೊ ಈಗ ಮಾಲಾಶ್ರೀ ಅವರಿಗೆ ಆ್ಯಕ್ಷನ್ ಕ್ವೀನ್ ಅನ್ನೋ ಒಂದು ಟೈಟಲ್ ಇದೆ, ಪ್ರಿಯಾಂಕಾ ಉಪೇಂದ್ರಗೆ ಟೈಟಲ್ ಇಲ್ಲ. ಸೊ ರಿಯಲ್ ಕ್ವೀನ್ಗೆ ಒಂದು ಟೈಟಲ್ ಬೇಕಲ್ಲ ಮ್ಯಾಮ್? ನಾನು ಆ್ಯಕ್ಚುಲಿ ಒಂದು ಜಾನರ್ ಮಾಡಲ್ಲ, ಬಹುಶಃ ಒಂದು ಆ ಥರ ಟೈಟಲ್ ಬರಬೇಕಂದ್ರೆ ತುಂಬ ಮೂವೀಸ್ ಮಾಡಬೇಕು ಅದೇ ಜಾನರ್ನಲ್ಲಿ. ಸೊ ನಂದು ಬೇರೆ ನೆಕ್ಸ್ಟ್ ಬೇರೆ ಥರನೇ ಬರುತ್ತೆ. ಸೊ ಬಹುಶಃ ಅದಕ್ಕೆ ಟೈಟಲ್ ಬೇಡ, ಎಲ್ಲರೂ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ಇಷ್ಟಪಟ್ಟರೆ ಸಾಕು. ಆ ಥರ ಏನಿಲ್ಲ, ಅದು ಓಕೆ. ಫ್ಯಾನ್ಸ್ ಏನೋ ಕೊಟ್ಟಿದ್ರೆ ನಾನು ಪ್ರೀತಿಯಿಂದ ಸ್ವೀಕರಿಸ್ತೀನಿ. ಬಟ್ ಅದಕ್ಕಿಂತ ಮುಖ್ಯ ನನ್ನ ಮೂವೀಸ್ ಇಷ್ಟಪಡೋದು, ನನ್ನ ಆ್ಯಸ್ ಅನ್ ಆ್ಯಕ್ಟರ್ ಇಷ್ಟಪಡೋದು ಇಂಪಾರ್ಟೆಂಟು. ಯಾ. ಸೊ ಮ್ಯಾಮ್, ಇನ್ನು ಉಪ್ಪಿ ಸರ್ ವಿಷಯಕ್ಕೆ ಬರೋದಾದರೆ, ಸೊ ಏನು ಪ್ರಜಾಕೀಯ ಏನಾದರೂ ಚರ್ಚೆಗಳು ನಡೀತಿದೆಯಾ? ಬಿಕಾಸ್ ನೀವು ಹಲವು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀರಾ ವಿಜಯ್ ಅವ್ರು ಗೆದ್ದ ಮೇಲೆ ಉಪ್ಪಿ ಸರ್ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಹೌದು ಇದು ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ಬಿಟ್ಟು ಸೊ ನೀವೆಷ್ಟು ಅದಕ್ಕೆ ಸಪೋರ್ಟಿವ್ ಆಗಿದ್ದೀರಾ? ಜೊತೆಗೆ ಏನೆಲ್ಲ ಆಗ್ತಾ ಇದೆ ಸದ್ಯದ ಡೆವಲಪ್ಮೆಂಟ್ಸ್ ಅನ್ನೋದಾದರೆ, ಮತ್ತು ಉಪ್ಪಿ ಸರ್ ತಮಿಳ್ ಕಾಲಿವುಡಲ್ಲಿ ಏನೋ ಆ್ಯಕ್ಟ್ ಮಾಡ್ತಿದ್ದಾರೆ ಲೋಕೇಶ್ ಕನಗರಾಜ್ ಜೊತೆ ಅಂತ ಏನೋ ಕೇಳ್ಬಿಟ್ಟಿದ್ದೀನಿ. ಹೌದು, ಕಾರ್ತಿಕ್ ಸುಬ್ಬುರ ಅವ್ರದ್ದು ಮೂವಿ ಮಾಡ್ತಿದ್ದಾರೆ. ಸೊ ಹೌದು, ಅದು ಶೂಟಿಂಗ್ ಮುಗ್ದಿದೆ, ಇವಾಗ ಬಂದಿದ್ದಾರೆ. ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ಅಫ್ಕೋರ್ಸ್ ವಿಜಯ್ ಅವರು ಗೆದ್ದಾದ್ಮೇಲೆ ತುಂಬ ಜನಕ್ಕೆ ತಿರ್ಗಾ ಇಂಟ್ರೆಸ್ಟ್ ಬಂದಿತ್ತು, ಲೈಕ್ ಅವ್ರು ಯಾಕೆ CM ಆಗಬಾರ್ದು, ಅದೆಲ್ಲ ಡೈರೆಕ್ಟ್ ಹಂಗೆ ಬಂದುಬಿಡ್ತಾರೆ ಅವರು. ಬಟ್ ಅದ ನಂತರ ಅವರು ಆ್ಯಪ್ ಮಾಡಿದ್ದಾರೆ. ಸೊ ಆ್ಯಪ್ಗೆ ಆಲ್ಮೋಸ್ಟ್ 50,000 ಹೆಚ್ಚಾಗಿ ಫಾಲೋವರ್ಸ್ ಬಂದಿದೆ. ಸೊ ನಿಧಾನ ಅವೇರ್ನೆಸ್ ಬೆಳೀತಿದೆ ಪ್ರಜಾಕೀಯ ಬಗ್ಗೆ, ಬಿಕಾಸ್ ಇದು ಆರ್ಗ್ಯಾನಿಕ್ ಇರೋದ್ರಿಂದ ತುಂಬ ಟೈಮ್ ತೊಗೊಳುತ್ತೆ. ಬಟ್ ಒಂದು ಪ್ರಾಪರ್ ಫೌಂಡೇಶನ್ ಇರಬೇಕು ಅಂತ ಉಪೇಂದ್ರ ಅವರು ಯಾವಾಗ ಹೇಳ್ತಾರೆ, ಅದು ರೂಟ್ಸು ಸ್ಟ್ರಾಂಗ್ ಆಗಿದ್ರೆ ನಿಧಾನ ಬೆಳೀಲಿ, ಬಟ್ ಅದು ಹಾಗೆ ನಿಂತ್ಕೋಬೇಕಲ್ಲ ಅಂತ. ಸೊ ವಿ ಆರ್ ಸಪೋರ್ಟಿಂಗ್ ಹಿಮ್. ಆ್ಯಂಡ್ ತುಂಬ ಐ ಥಿಂಕ್ ಫಾರಿನಿಂದ ಮೊನ್ನೆ ಯಾರೋ ಜಂಪ್ ಮಾಡಿದ್ದಾರೆ, ಏರ್ ಜಂಪ್ ಮಾಡಿ ಅವರೆಲ್ಲ ಅದ್ರ ಬಗ್ಗೆ ಪ್ರಜಾಕೀಯದು ಎಲ್ಲ ಓಪನ್ ಮಾಡಿ ನೆನ್ನೆ ಗಿಫ್ಟ್ಸ್ ಎಲ್ಲ ಕಳಿಸಿದ್ದಾರೆ. ಸೊ ಈವನ್ ಇಂಟರ್ನ್ಯಾಷನಲಿ ತುಂಬ ಜನ ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ಪ್ರತಿ ಕಡೆ ನಾನು ಹೋಗಿದಾಗ ಲೈಕ್ ಔಟ್ ಆಫ್ 10 people 5 people ವಿಲ್ ಸೇ ನಾವು ಪ್ರಜಾಕೀಯ ಫಾಲೋ ಮಾಡ್ತಾ ಇದ್ವಿ ಇವಾಗ. ಸೊ ಅದು ತುಂಬ ಖುಷಿ ಕೊಡುತ್ತೆ ನನಗೆ. ನಿಮ್ಗೆ ಅನ್ಸುತ್ತಾ, ನಿಮಗೂ ಅದೇ ಪ್ರಶ್ನೆ ಇದೆಯಾ? ಉಪ್ಪಿ ಸರ್ ಬೇರೆಯವ್ರು ಬನ್ನಿ ಅಂತಾರೆ, ಅವ್ರು ಯಾಕೆ ಬರ್ತಿಲ್ಲ? ಅವ್ರು ಬರಬೇಕು, ಹೌದು ಅವ್ರು ಬರ್ಬೇಕಂತ ನನಗೇನು ಆಸೆ ಇದೆ. ಅವರು ತುಂಬ ಒಳ್ಳೆ ಲೀಡರ್ ಆಗ್ತಾರಂತ ನನಗೆ ಅನಿಸುತ್ತೆ. ಬಿಕಾಸ್ ಅವರಲ್ಲಿ ಆ ಕ್ವಾಲಿಟೀಸ್ ಎಲ್ಲ ಇದೆ, ಕೇಪಬಿಲಿಟೀಸ್ ಇದೆ, ಕ್ವಾಲಿಟೀಸ್ ಇದೆ. ಆ್ಯಂಡ್ ಅವ್ರು ನಿಜವಾಗ್ಲೂ ಹಾರ್ಟಿಂದ ಮಾಡ್ತಾರೆ. ಏನೋ ಮಾಡಿದರೆ ಅವ್ರಿಗೆ ಬೇರೆ ಉದ್ದೇಶ ಏನೂ ಇರಲ್ಲ, ನಿಜವಾಗ್ಲೂ ಜನಕ್ಕೋಸ್ಕರ ಮಾಡಬೇಕು ಅಂತ ಮಾಡ್ತಾರೆ. ಇಲ್ಲಾಂದರೆ ಅವ್ರಿಗೆ ಬೇಕಾಗಿರಲಿಲ್ಲ ಈಸ್ ಡೂಯಿಂಗ್ ಮೂವೀಸ್ ಆ ಥರ ಅದರ್ವೈಸ್ ಬೇರೆ ಯಾವುದು ಪಾರ್ಟಿನೂ ಜಾಯಿನ್ ಮಾಡ್ಬೋದಾಯಿತು. ಬಟ್ ಹಿ ವಾಂಟ್ಸ್ ಟು ಡೂ ಇಟ್ ಹಿಸ್ ಓನ್ ವೇ. ಅವ್ರದ್ದು ಒಂದು ಪ್ರಿನ್ಸಿಪಲ್ಸ್ ಇದೆ, ಐಡಿಯಾಲಜೀಸ್ ಇದೆ. ಸೊ ತುಂಬ ಜನ ಅದಕ್ಕೆ ಇವಾಗ ದೇ ಆರ್ ಫಾಲೋಯಿಂಗ್. ಆ್ಯಂಡ್ ತುಂಬ ಜನ ಮುಂದೆ ಬರ್ತಿದ್ದಾರೆ. ನೋಡೋಣ, ನೆಕ್ಸ್ಟ್ 2 yearsಲ್ಲಿ ಇದೆ, ಎಲೆಕ್ಷನ್ ಇದೆ ಅಲ್ವಾ. ಐ ಹೋಪ್ ಆ್ಯಂಡ್ ಪ್ರೇ ದಟ್ ಅವ್ರು ಬರಲಿ ಅಂತ. ಮ್ಯಾಮ್, ಈಗ ತುಂಬ ಜನದ ಪ್ರಶ್ನೆ ಏನು ಅಂತಂದರೆ, ಪ್ರಿಯಾಂಕಾ ಉಪೇಂದ್ರ ಮೇಡಮ್ನ ನೋಡ್ಬಿಟ್ಟು ಅವ್ರಿಗೆ ಟೀನೇಜ್ ಮಕ್ಕಳಿದ್ದಾರೆ, ಆದರೂ ಇಷ್ಟೊಂದು ಫಿಟ್ ಆ್ಯಂಡ್ ಸ್ಲಿಮ್ ಬ್ಯೂಟಿಫುಲ್ ಆಗಿದ್ದಾರೆ. ಸೊ ಅವ್ರ ಥರ ನಾವು ಆಗಬೇಕು ಅಂತ ತುಂಬ ಜನ ಇರ್ತಾರೆ. ಸೊ ನಿಮಗೆ ನೀವು ಅವ್ರಿಗೊಂದು ಅಷ್ಟು ಟಿಪ್ಸ್ ಕೊಡೋದಾದರೆ, ಈಗ ಪ್ರಿಯಾಂಕಾ ಉಪೇಂದ್ರ ಅವ್ರ ಬೆಳೆ ತುಂಬ ಸ್ಲಿಮ್ ಆಗಿ ಹೋಗ್ಬಿಟ್ಟಿದ್ದೀರಾ. ಸೊ ನಿಮ್ಮ ಡೈಲಿ ರೊಟೀನ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಮ್ಯಾಮ್, ಹೇಗಿರುತ್ತೆ ಅಂತ? ಇಲ್ಲ, ಸ್ವಲ್ಪ ಲಾಸ್ಟ್ ಇಯರ್ ತುಂಬ ದಪ್ಪ ಆಗಿದೆ. ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು, ಆಮೇಲೆ ಸ್ಟ್ರೆಸ್ಸು ಇತ್ತು ಸ್ವಲ್ಪ. ಸೊ ಬಟ್ ಇಲ್ಲ, ಆಮೇಲೆ ಆ್ಯಕ್ಚುಲಿ ನನ್ನ ಅಮ್ಮ ಹೇಳಿದ್ರು ದಟ್ ನೀನು ಹೆಲ್ತನ್ನು ಗಮನಿಸು. ಸೊ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಒಂದು ಕಡೆ ಇದೆ, ಬಟ್ ಹೆಲ್ತ್ ಚೆನ್ನಾಗಿರಬೇಕು ಅಂತ ಅದು ಮೋರ್ ಇಂಪಾರ್ಟೆಂಟು. ಸೊ ಖಂಡಿತ ವರ್ಕೌಟ್ಸ್ ಮಾಡ್ತೀನಿ, ಇವಾಗ ಜಿಮ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಕ್ಲೀನ್ ತಿಂತೀನಿ, ಲೈಕ್ ಜಾಸ್ತಿ ವೆಜಿಟಬಲ್ಸು. ಸ್ವೀಟ್ಸ್ ಸ್ವಲ್ಪ ಅವಾಯ್ಡ್, ನನಗೆ ಸ್ವೀಟ್ಸ್ ತುಂಬ ಇಷ್ಟ. ಬಟ್ ಸ್ವೀಟ್ಸ್ ಅವಾಯ್ಡ್ ಮಾಡಿ ತುಂಬ ಕಷ್ಟ. ನೆನ್ನೆ ಐಸ್ ಕ್ರೀಮ್ ತಿಂದೆ ಶೂಟಿಂಗಲ್ಲಿ. ಸೊ ಆ ಥರ. ಬಟ್ ಅದಲ್ಲದೆ ಐ ಥಿಂಕ್ ಸ್ವಲ್ಪ ವಾಕಿಂಗು, ಆಮೇಲೆ ಸ್ಕಿನ್ ಬಗ್ಗೆ ನಾನು ಆ್ಯಕ್ಚುಲಿ ನನಗೆ ಐ ಆಮ್ ಬ್ಲೆಸ್ಡ್, ಬಿಕಾಸ್ ನನ್ನ ಅಮ್ಮ ಅಪ್ಪಗೆ ತುಂಬ ಒಳ್ಳೆ ಸ್ಕಿನ್ ಇತ್ತು. ಸೊ ಅದು ಜೆನೆಟಿಕ್ ಇರ್ಬೋದು. ಬಟ್ ನಾನು ಕೇರ್ ತೊಗೊತೀನಿ, ಬಿಕಾಸ್
ತುಂಬ ವರ್ಷದಿಂದ ಮೇಕಪ್ ಆಗಲಿ ಹೇರ್ ಪ್ರಾಡಕ್ಟ್ಸ್ ಆಗಲಿ ಹೀಟ್ ಆಗಲಿ ಅದೆಲ್ಲ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಸ್ವಲ್ಪ ಸ್ಪೆಷಲ್ ಕೇರ್ ತೊಗೋಬೇಕಾಗತ್ತೆ. ಬಟ್ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ನಾನೆಲ್ಲ ನ್ಯಾಚುರಲ್ ಥಿಂಗ್ಸ್ ಯೂಸ್ ಮಾಡ್ತೀನಿ. ಲೈಕ್ ಮೊಸರು, ಮನೆಯಲ್ಲಿ ಇದು ಕಡಲೆ ಹಿಟ್ಟು ಅದೆಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ, ಮೊಸರು ಹಾಕ್ತೀನಿ ಫೇಸ್ಗೆ, ಅದೆಲ್ಲ ಮಾಡ್ತೀನಿ ಸ್ವಲ್ಪ ಟ್ಯಾನ್ ಇದು ಮಾಡೋಕ್ಕೆ. ಆಮೇಲೆ ನಾನೇ ಸ್ಕ್ರಬ್ ಎಲ್ಲ ಮಾಡ್ತೀನಿ, ನನ್ನ ಶುಗರು ಇದೆಲ್ಲ ಹಾಕಿ ಸ್ಕ್ರಬ್ ಎಲ್ಲ ಮಾಡ್ತೀನಿ. ಸೊ ಅದು ವರ್ಕ್ ಆಗುತ್ತೆ ಚೆನ್ನಾಗಿ ನನಗೆ. ಅದಲ್ಲದೆ ನಿದ್ದೆ ಮಾಡೋದು ಇಂಪಾರ್ಟೆಂಟ್ ತುಂಬ. ಅಟ್ಲೀಸ್ಟ್ ಒಂದು 7-8 hours ಸ್ಲೀಪ್ ತುಂಬ ಇಂಪಾರ್ಟೆಂಟ್. ಐ ಥಿಂಕ್ ಇತ್ತೀಚೆಗೆ ತುಂಬ ಜನ ನಿದ್ದೆನೇ ಬರೋಲ್ಲ, ಅವ್ರು ನಿದ್ದೆ ಮಾಡಲ್ಲ. ಸೊ ಸ್ವಲ್ಪ ಕ್ಯಾಫಿನ್ ಇಂಟೇಕ್ ಕಮ್ಮಿ ಮಾಡಿದ್ದೀನಿ. ನಾನು 4 o'clock ಆದಮೇಲೆ ಟೀ ಕಾಫಿ ಕುಡಿಯೋಲ್ಲ. ಸ್ವಲ್ಪ ಬೇಗ ಮಲ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಉಪೇಂದ್ರ ಅವ್ರು 5:30ಗೆ ಎದ್ದೇಳ್ತಾರೆ ಎವ್ರಿ ಡೇ. ಸೊ ಅವ್ರು ವಾಕ್ ಹೋಗ್ತಾರೆ. ಸೊ ನನಗೆ ಅಷ್ಟು ಬೇಗ ಆಗಲ್ಲ, ಬಟ್ ಅಟ್ಲೀಸ್ಟ್ ಟ್ರೈ ಟು ವೇಕಪ್ ಬೈ 7 o'clock. ಒಂಚೂರು ಎಕ್ಸಸೈಸ್, ಯೋಗ ಬೆಳಗ್ಗೆ, ಆಮೇಲೆ ಪೂಜಾ, ಚಾಂಟಿಂಗ್ ಅದೆಲ್ಲ. ಸರ್ ಈಗ ತುಂಬ ಕಾನ್ಸಂಟ್ರೇಟ್ ಮಾಡ್ತಿದಾರಲ್ವಾ? ನಾನು ಹೇಳಿದೆ ಉಪ್ಪಿ ಸರ್ಗೆ, ನಿಮ್ಮ ಫೇಸಲ್ಲಿ ಚರಿಷ್ಮಾ ಕಮ್ಮಿ ಆಗಿದೆ, ಶೈನಿಂಗ್ ಇಲ್ಲ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅವ್ರಿಗೆ ಲೈಕ್ ಸ್ಟಮಕ್ ಇಶ್ಯೂಸ್ ಎಲ್ಲ ಆಗಿತ್ತು. ಬಟ್ ಈಸ್ ಓಕೆ, ನಾವು ಸ್ವಲ್ಪ ರಿಕವರ್ ಆಗ್ತಿದೆ. ಬಟ್ ಅದೇ ಅವರು ಜಿಮ್ ಸ್ಟಾರ್ಟ್ ಮಾಡಿದ್ದಾರೆ ಕೂಡ. ಹೌದು, ಇವಾಗ ಸ್ವಲ್ಪ ವರ್ಕೌಟ್ ಮಾಡ್ತಿದ್ದಾರೆ. ಅವ್ರು ಬೇಸಿಕಲಿ ಸಣ್ಣನೇ. ಅವ್ರು ಜಿಮ್ ಮಾಡಿದಾಗ ಸ್ವಲ್ಪ ಪಂಪ್ ಆಗ್ತಾರೆ, ಇಲ್ಲಾಂದ್ರೆ ಅವ್ರು ಸಣ್ಣನೇ. ಚಿಕ್ಕ ವಯಸ್ಸಿಂದ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಸಣ್ಣಗಿದ್ದಾರೆ. ಸಣ್ಣನೇ ಇದ್ದರೆ ಚಂದ. ಅವ್ರ ಫ್ಯಾಮ್ಲಿದಂಗೆ, ನಮ್ಮ ಫ್ಯಾಮ್ಲಿಯಲ್ಲಿ ಉಲ್ಟಾ, ನಾವೆಲ್ಲ ದಪ್ಪನೇ ಸ್ವಲ್ಪ. ಸೊ ನಾವು ಸ್ವಲ್ಪ ಪ್ರಯತ್ನ ಪಟ್ಟು ಮೀಡಿಯಮ್ ಆಗಿರಬೇಕು ಅಷ್ಟೇ. ಡಿನ್ನರ್ ತೊಗೊತೀನಿ ಸ್ವಲ್ಪ ಬೇಗ, 7 o'clock ತಲುಪತ್ತೀನಿ. ಇವಾಗ ಸ್ವಲ್ಪ ವೆಯ್ಟ್ ಲಾಸ್ ಟ್ರೈ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ 7 o'clock ಒಳಗೆ ತಿನ್ಬಿಡ್ತೀನಿ. ಸೂಪ್, ಸ್ಯಾಲಡು, ಸ್ವಲ್ಪ ರೈಸ್ ತಿನ್ನಲ್ಲ ರಾತ್ರಿ ಹೊತ್ತು. ಮಧ್ಯಾಹ್ನ ಎಲ್ಲ ತಿಂತೀನಿ ಜಾಸ್ತಿ ಸ್ವಲ್ಪ.